ಸೊ ಬಿಗ್ ಬಾಸಲ್ಲಿ ನಿಮ್ಗೆ ಗೊತ್ತೇ ಇದೆ, ವಿನಯ್ ಅಣ್ಣನೂ ಅದನ್ನೇ ಹೇಳಿದ್ರು, ಏನೋ ಹಿಂಗೆ ಆ್ಯಕ್ಟಿಂಗ್ ಮಾಡ್ತೀಯ ಅಂತ. ಗಾಂಧಿನಗರದಲ್ಲೆಲ್ಲ ಫುಲ್ಲು ಡಿಸ್ಕಷನ್ ಗುರು ಇದು. ಸೊ ಪ್ರತಾಪ್ ಅವರಿಗೆ, ಡ್ರೋನ್ ಪ್ರತಾಪ್ ಅವರಿಗೆ ಮೂವಿ ಡ್ರೋನ್ ಪ್ರತಾಪ್ ಅವ್ರು ಯಾವ ಪಾತ್ರದಲ್ಲಿ ಅಭಿನಯಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಕಮೆಂಟ್ ಬಾಕ್ಸ್. ವಿನಯ್ ಅಣ್ಣದ ಇದ್ರಲ್ಲಿ ತಪ್ಪು ಅಂತ ನಾನು ಹೇಳ್ದಲ್ಲ. ಸೊ ಅವ್ರು ಏನು ಮಾಡಿದ್ರೆ ಇಂಟರ್ವ್ಯೂ ಕೇಳೋ ಕ್ವಶನ್ಸ್ ಹೆಂಗಿರುತ್ತೆ ಅಂತಂದರೆ, ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಗೈಸ್. ಗೈಸ್, ಫೈನಲಿ ನಿಮ್ಮೆಲ್ಲರ ನೆಚ್ಚಿನ ಡ್ರೋನ್ ಪ್ರತಾಪ್ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈಗಾಗಲೇ ನೋಡಿರ್ತೀರಾ, ಒಂದು ಯೂಟ್ಯೂಬಲ್ಲಿ ಬಂದಿದ್ರು, ಸೊ ಸೋಷಿಯಲ್ ಮೀಡಿಯಾದಲ್ಲಂತೂ ಇದ್ರು. ಸೋಷಿಯಲ್ ಮೀಡಿಯಾ ಆದಮೇಲೆ ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟರು. ಸೊ ಬಿಗ್ ಬಾಸ್ ರಿಯಾಲಿಟಿ ಶೋ ನಂತರ ನೆಕ್ಸ್ಟ್ ಇವಾಗ ಗಿಚ್ಚಿ ಗಿಲಿಯಲ್ಲಿ ಪ್ರೆಸೆಂಟಲ್ಲಿದ್ದಾರೆ. ನಿಮ್ಮ ರಂಜಿಸೋಕ್ಕೆ ಡ್ಯಾನ್ಸ್ ಕೂಡ ಆಡಿಕೊಂಡು ಸಖತ್ತಾಗಿ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಅಂತ ತುಂಬ ಔಟ್ಸೈಡಿಂದ ಕೇಳ್ಪಟ್ಟಿದ್ದೀವಿ. ಸೊ ಬಿಗ್ ಬಾಸಲ್ಲಿ ನಿಮ್ಗೆ ಗೊತ್ತೇ ಇದೆ, ವಿನಯ್ ಅಣ್ಣನೂ ಅದನ್ನೇ ಹೇಳಿದ್ರು, ಏನೋ ಹಿಂಗೆ ಆ್ಯಕ್ಟಿಂಗ್ ಮಾಡ್ತೀಯಾ ನೀನು ಅಂತ. ತುಕಾಲಿ ಸಂತೋಷ್ ಅವರು ಕೂಡ ಅದನ್ನೇ ಹೇಳಿದ್ರು. ಆ್ಯಂಡ್ ನಿಮ್ಮೆಲ್ಲರ ಸಂಗೀತ ಅವರು ಕೂಡ ಅದನ್ನೇ ಹೇಳಿದ್ರು, ಹೀರೋ ಆಗ್ಬೋದಲ್ಲ ಪುತ್ತು ನೀನು ಆಚೆ ಬಂದ್ಬಿಟ್ಟು ಅಂತ. ಸೊ ಈಗ ಹೀರೋ ರೋಲ್ ಏನೋ ಸಿಗ್ತಿದೆಯಾ ಅವ್ರಿಗೆ? ಪಕ್ಕ ಹೀರೋ ರೋಲ್ ಸಿಗ್ತಿದೆಯಾ ಅನ್ನೋದು ಕನ್ಫರ್ಮ್ ಇಲ್ಲ, ಬಟ್ ಸ್ಟಿಲ್ ಮೂವಿ ಬಗ್ಗೆ ತುಂಬಾ ಬಸ್ ಓಡಾಡ್ತಾ ಇದೆ. ಸೊ ತುಂಬಾ ಡಿಸ್ಕಷನ್ಸ್ ನಡೀತಾ ಇದೆ. ಗಾಂಧಿನಗರದಲ್ಲೆಲ್ಲ ಫುಲ್ಲು ಡಿಸ್ಕಷನ್ ಗುರು ಇದು. ಸೊ ಪ್ರತಾಪ್ ಅವರಿಗೆ, ಡ್ರೋನ್ ಪ್ರತಾಪ್ ಅವರಿಗೆ ಮೂವಿ ಬರ್ತಿದ್ಯಂತೆ, ಹೀರೋ ಆಗಿ ನಟಿಸಲು ಅದಂತೂ ಕನ್ಫರ್ಮ್ ಆಗಿಲ್ಲ, ಬಟ್ ನಟಿಸ್ಬೇಕು ಅಂತ ನಮಗೂ ಆಸೆ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನ. ಸೊ ಮೇ ಬಿ ಅವರು ಮೂವಿಲಿ ಹೀರೋ ಆಗೋ ಮೆಟೀರಿಯಲ್ ಐ ಡೋಂಟ್ ನೋ ದಟ್, ಬಟ್ ಹೀರೋ ಆದರೆ ಒಂದು ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ. ಸೊ ಹಳ್ಳಿ ಮೂವಿ ಮಾಡಿದ್ರೆ ಪಕ್ಕಾ ಕ್ಯಾರೆಕ್ಟರ್ಗೆ ಅವರು ಸೂಟ್ ಆಗ್ತಾರೆ. ಸೊ ನಮ್ಗಿದು ಪರ್ಸನಲ್ ಒಪಿನಿಯನ್, ಹಳ್ಳಿ ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಮ ಪ್ರತಿಯೊಂದು ಸಖತ್ತಾಗಿ ಫುಲ್ ಕ್ಲಿಕ್ ಆಗಿಬಿಡ್ತಾರೆ. ಸೊ ನಾವಂತೂ ಕಿರಾತಕ ಮೂವಿ ನೋಡಿದ್ವಿ. ಕಿರಾತಕ ಮೂವಿಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸೊ ಅದೇ ಥರನೇ ಇವರು ಕೂಡ ಒಂದು ಹಳ್ಳಿ ಕ್ಯಾರೆಕ್ಟರ್ನ ಇಟ್ಕೊಂಡು, ಈಗ ನಮ್ಮ ರಾಮಾಚಾರಿ ರವಿಚಂದ್ರನ್ ಅವ್ರದ್ದು ರಾಮಾಚಾರಿ ನೋಡಿರ್ತೀರಾ, ಸೊ ಅದೇ ಥರನೇ ಮುಗ್ಧ ಹುಡುಗನ ಕ್ಯಾರೆಕ್ಟರಲ್ಲಿ ಹಳ್ಳಿ ಕ್ಯಾರೆಕ್ಟರ್ ಇಟ್ಕೊಂಡು ಬಂದರೆ ಸೂಪರ್ ಹಿಟ್ ಆಗುತ್ತೆ ಗುರು ಮೂವಿ ಅಂತ. ಮ್ಯಾಚ್ ಆಗುತ್ತೆ. ನಮ್ಮ ರಾಮಾಚಾರಿ ಫಿಲಮ್ ಅಲ್ಲಿ ರವಿಚಂದ್ರನ್ ಅವರು ಏನು ಆ್ಯಕ್ಟ್ ಮಾಡಿದಾರಲ್ಲ, ಸೊ ಅದೇ ಥರ ಕ್ಯಾರೆಕ್ಟರ್ ಇವ್ರಿಗೆ ಪಕ್ಕ ಮ್ಯಾಚ್ ಆಗುತ್ತೆ. ಅದೇ ಥರ ಒಂದು ಒಳ್ಳೆ ಮೂವಿ, ಸೊ ಇವರಿಂದ ಮೂಡ್ ಬರಲಿ ಅಂತ ನಾವು ಕೇಳ್ಕೊತೀವಿ ಅಭಿಮಾನಿಗಳಾಗಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಮೇ ಬಿ ಇನ್ ಕೇಸ್ ಅವ್ರಿಗೆ ಆ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ, ಸೊ ಮೇಯ್ನ್ ಬ್ಯಾನರ್ ಒಂದು ದೊಡ್ಡ ಫಿಲಮ್ ಯಾರೋ ನಮ್ಮ ದರ್ಶನ್ ಸರ್ ಅಂತವರು, ಸುದೀಪ್ ಸರ್ ಅಂತವರು, ಅವ್ರ ಬ್ಯಾನರ್ ಅಂಡರಲ್ಲಿ ಅವ್ರದ್ದು ಯಾವುದೋ ಒಂದು ತಮ್ಮನ ಕ್ಯಾರೆಕ್ಟರ್ ಇಲ್ಲ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಬಂದರೂ ನಾವು ನೋಡೋಕೆ ಇಷ್ಟಪಡ್ತಿದ್ದೀವಿ ಅವ್ರನ್ನ. ಸೊ ಅವರು ಇವಾಗ ಗಿಚ್ಚಿ ಗಿಲಿಯಲ್ಲಿ ಅಂತೂ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಆಡಿ ನಮ್ಮನ್ನೆಲ್ಲ ಫುಲ್ ಎಂಟರ್ಟೈನ್ ಮಾಡಿದ್ರು. ಸ್ನೇಹಿತರೆ ನೋಡಿರ್ತೀರ ಆಗಲೇ ಅದನ್ನು. ಸೊ ಈ ವೀಕ್ ಎಪಿಸೋಡಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಕಾಮಿಡಿ ಆ್ಯಕ್ಟು. ನಮ್ಗೆ ಆ್ಯಕ್ಟಿಂಗ್ ಅಂತಂದರೆ ನಮಗೆ ಬೇರೆ ಥರನೇ ಆ್ಯಕ್ಟರ್ಗಳೇ ಬೇರೆ ಥರ ಇರ್ತಾರೆ, ಬಟ್ ಇವರು ನಾನ್ ಆ್ಯಕ್ಟ್ರಾಗಿ ಬಂದು ಅವರು ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಅಂತಲೂ ಕೂಡ ಹೇಳಿದರು. ಬಟ್ ಹಳ್ಳಿಲೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಮೇನ್ ಸ್ಫೂರ್ತಿ ನಮ್ಮ ಕಿಚ್ಚ ಸುದೀಪ್ ಸರ್. ಹೌದಾ? ಅವರೇ ತಾನೇ ಅವ್ರನ್ನ ಓಪನ್ ಅಪ್ ಮಾಡಿ ಒಂದು ಒಳ್ಳೆ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ನಮ್ಮ ಬಿಗ್ ಬಾಸ್ ಅಲ್ಲಿ. ಸೊ ಇಲ್ಲೂ ಕೂಡ ಬಂದಾಗೂ ಕೂಡ ನಮ್ಮ ಸುದೀಪ್ ಸರ್ದೇ ಫಿಲಮ್ದೇ ಎತ್ಕೊಂಡು ಡೌ 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 ದುನಿಯಾ ಕಾಣೋ ಅಂತ ಸಾಂಗ್ ಕೂಡ ಡ್ಯಾನ್ಸ್ ಆಡೋರು ಅವರು. ಸೊ ಅದೊಂದು ಫುಲ್ ಖುಷಿ ಆಯಿತು ನಮಗೆ. ಸೊ ಅವರು ಕೂಡ ಸುದೀಪ್ ಸರ್ನ ಮರೆಯೋಕ್ಕಾಗಲ್ಲ ಅಂತ ಕೂಡ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು. ಆ್ಯಂಡ್ ನಮಗಂತೂ ಫುಲ್ ಖುಷಿ ಆಯಿತು ಗುರು. ಈ ನ್ಯೂಸ್ ಬರ್ತಾ ಇದ್ದಂಗೆನೇ ಓಕೆ ಕನ್ಫರ್ಮ್ ಆಗುತ್ತಾ, ಇನ್ನೂ ಅವರು ಅಫಿಷಿಯಲಿ ಅವ್ರ ಬಾಯಿಂದನೇ ಬಂದ್ಬಿಟ್ರೆ ಇನ್ನೂ ಫುಲ್ ಖುಷಿ ಆಗ್ಬಿಡ್ತೀವಿ ನಾವು. ಕನ್ಫರ್ಮ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅವ್ರ ಅಕೌಂಟ್ಗಳಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಯಾವ ಮೂವಿ, ಯಾರು ಡೈರೆಕ್ಟರ್, ಯಾರು ಪ್ರೊಡ್ಯೂಸರು, ಏನು ಪಾತ್ರ ಅಂತ. ಆ್ಯಂಡ್ ಅಲ್ಲಿ ತನಕ ನೀವು ಅಭಿಮಾನಿಗಳಾಗಿ ಸೊ ಯಾವುದು ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಬೇಕು. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ, ನಮ್ಮ ಡ್ರೋನ್ ಪ್ರತಾಪ್ ಅವರು ಯಾವ ಪಾತ್ರದಲ್ಲಿ ಅಭಿನಯಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಆಕ್ಚುಲಿ ನಾವು ಡ್ರೋನ್ ಪ್ರತಾಪ್ ಅವರು ಗಿಚ್ಚಿ ಗಿಲಿಗೆ ಬರ್ತಾರಾ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅದು ನೋಡಿದ್ರೆ ಅದು ಯಾವತ್ತಿನ ದಿನನೇ ಟೆಲಿಕಾಸ್ಟ್ ಆಗಿ ನಮ್ಗೆ ನಿಜ ಶಾಕ್ ಆಯ್ತು ಆಕ್ಚುಲಿ. ಸೊ ಮೇ ಬಿ ಅದು ನಮ್ಗೆ ಬಸ್ ನ್ಯೂಸ್ ಇನ್ಫಾರ್ಮೇಶನ್ ಬಂದಿದ್ದ ಪ್ರಕಾರ ಬರ್ತಾರೆ ಅಂತ ಇತ್ತು, ಅದಕ್ಕೆ ನಿಮ್ಗೆ ಒಂದು ವಿಡಿಯೋ ಮಾಡಿಬಿಟ್ವಿ. ಅದು ನೋಡಿದ್ರೆ ಅದು ಮಾಡೇ ದಿನನೇ ಏರ್ ಶೋ ಆಗಿ ಟೆಲಿಕಾಸ್ಟ್ ಆಯಿತು. ನಮಗೆ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿನೇ ಈ ಸುದ್ದಿ ಹೇಳ್ತಾ ಇರೋದು. ಸಿನಿಮಾ ಆಫರ್ ತುಂಬಾ ಓಡಾಡ್ತಾ ಇದೆ, ಅವ್ರಿಗೆ ಬರ್ಬೋದು. ಸೊ ಅದೊಂದು ಕನ್ಫರ್ಮೇಶನ್ ಇರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಸ್ನೇಹಿತರೆ, ಲೈಕ್ ಅವರು ಫಿಲಮ್ಗೆ ಬರಬೇಕಾ ಬರಬಾರ್ದಾ, ಇಲ್ಲ ಅಂತಂದ್ರೆ ಅವ್ರದೇ ಆದ ಒಂದು ಲೈಕ್ ಕ್ಯಾರೆಕ್ಟರ್ ಇಟ್ಕೊಂಡು ಇವಾಗ ಪ್ರೆಸೆಂಟಲ್ಲಿ ಏನಿದ್ದಾರೆ ಗಿಚ್ಚಿ ಗಿಲಿ ಮುಗಿದ ಮೇಲೆ ಅವ್ರ ಕಂಪ್ನಿನ ನೋಡ್ಕೊಂಡು ಹೋಗ್ಬೇಕಾ, ಇಲ್ಲ ನಮಗೂ ಸ್ವಲ್ಪ ನೋಡ್ತಾ ಎಂಟರ್ಟೈನ್ ಮಾಡಬೇಕಾ, ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮಗಂತೂ ಫುಲ್ ಆಸೆ ಗುರು, ಅವ್ರು ಬಂದು ಒಂದು ಫಿಲಮಲ್ಲಿ ನೋಡಬೇಕು. ನಾವು ಫಿಲಮ್ಗೆ ಹೋಗಿ ಕಾಸು ಕೊಟ್ಟೆ ಪರವಾಗಿಲ್ಲ, ಥಿಯೇಟ್ರಿಗೆ ಹೋಗಿ ನಾವು ಅವ್ರಿಗೋಸ್ಕರ ನೋಡ್ತೀವಿ. ನಾವು ಕೂಡ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳೇ. ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜನ ಡ್ರೋನ್ ಪ್ರತಾಪ್ ಅವ್ರಿಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ. ಅದು ಯಾಕೆ ಅಂತ ನಮಗೂ ಇದುವರೆಗೂ ಗೊತ್ತಾಗ್ತಿಲ್ಲ. ಸೊ ತುಂಬ ನನಗೆ ಔಟ್ಸೈಡ್ ಅಂತಲ್ಲ, ಇವಾಗ ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ಆ್ಯಕ್ಚುಲಿ. ಸೊ ನಮ್ಮ ವಿನಯ್ ಅಣ್ಣ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ರು ಯಾವುದೋ ಮೀಡಿಯಾದವರು. ವಿನಯ್ ಅವರು ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ. ನಾವು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಬಟ್ ನಾವು ಮಾತಾಡ್ತಾ ಇರೋದು
ಇಂಟರ್ವ್ಯೂ ತಗೊಳ್ಳೋರಿಗೆ ನಾವು ನಾನು ಅದನ್ನೇ ಹೇಳ್ತಾ ಇರೋದು. ವಿನಯ್ ಅಣ್ಣದ ಇದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಇಂಟರ್ವ್ಯೂ ಕೇಳೋ ಕ್ವಶನ್ಸ್ ಹೆಂಗಿರುತ್ತೆ ಅಂತಂದ್ರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ನೆಗೆಟಿವ್ ಆಗಿ ಥಾಟ್ ಮಾಡತ್ರನೇ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ಅವರು ವಿನಯ್ ಅಣ್ಣನು ಆಗಲೇ ಮರ್ತೋಗಿ ಆಚೆ ಬಂದು ಅವ್ರ ಪಾಡಿಗೆ ಅವರು ಪಾರ್ಟಿ ಮಾಡ್ಕೊಂಡು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ರೀಸೆಂಟಾಗಿ ನೋಡ್ಬೋದು, ನಮ್ಮ ವೈಕಲ್ ಅವರು ಒಂದು ಕನ್ನಡ ವ್ಲಾಗ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್. ಅವ್ರದ್ದು ಸಪ್ರೇಟಾಗಿ ಕನ್ನಡ ವ್ಲಾಗ್ ಮಾಡ್ತೀನಿ ಅಂತ. ಅದರಲ್ಲಿ ನಮ್ಮ ನಮ್ರತಾ ಅವ್ರು ಇದ್ದಾರೆ ಆ್ಯಂಡ್ ತುಂಬ ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇದ್ರೋ, ವಿನಯ್ ಅಣ್ಣ ಅವ್ರ ಮಿಸ್ಸಸ್ಸು ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಪಾರ್ಟಿ ಮಾಡಿದ್ದಾರೆ. ಅದನ್ನು ಮೈಕಲಲ್ಲಿ ಒಂದು ಕನ್ನಡ ವ್ಲಾಗ್ ಮಾಡಿ ಹಾಕಿದ್ದಾರೆ. ಮೈಕಲ್ ಕೂಡ ಇವಾಗ ರೀಸೆಂಟ್ ಆಗಿ ಮಣ್ಣಿನ ಮಗ ಅಂತ ಒಂದು ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆ ಮಗ ಅವರು. ಎಸ್. ಸೊ ಅವ್ರು ನೋಡ್ತಾ ಇರ್ತೀರಾ, ತುಂಬಾ ಜನ ಅವ್ರ ಪಾಡಿಗೆ ಅವ್ರು ಆರಾಮ್ಸೆ ನಾರ್ಮಲ್ ಆಗಿದ್ದಾರೆ. ಬಟ್ ಈ ಇಂಟರ್ವ್ಯೂರ್ ಕ್ವಶನ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಡ್ರೋನ್ ಪ್ರತಾಪ್ ಅವ್ರನ್ನ ಟಾಂಟ್ ಮಾಡೋ ಥರನೇ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನೆಗೆಟಿವ್ ಇಲ್ದಿರೋದೆಲ್ಲ ಹೇಳ್ಕೊಂಡು ತುಂಬ ಕಮೆಂಟ್ಸ್ ಕೂಡ ನೋಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಲೈಕ್ ಆ ಥರ ಮಾಡಿದ್ರು, ಈ ಥರ ಮಾಡಿದ್ರು, ಹಂಗೆ ಮಾಡಿದ್ರು. ನಮ್ಮ ಮನಸ್ಸಿಂದ ನಾವು ಕೇಳ್ಕೊಡೋಣ. ನಾವೇನಾದರೂ ಒಳ್ಳೆ ಕೆಲಸ ನಾವು ಮಾಡ್ತೀವಿ. ನಾವು ಸುಳ್ಳು ಹೇಳೇ ಹೇಳ್ತೀವಲ್ಲ ಗುರು, ಯಾರು ಹೇಳ್ದೇನೆ ಇಲ್ಲಿ ಯಾರು ಇರೋಕ್ಕಾಗಲ್ಲ, ಸುಳ್ಳು ಹೇಳೇ ಹೇಳಿರ್ತೀವಿ. ಬಟ್ ಅದನ್ನು ಮರೆತು ನಾವು ನೆಕ್ಸ್ಟ್ ಏನಿರುತ್ತೋ ಅದನ್ನು ನೋಡಬೇಕು. ಬಟ್ ಇವಾಗ ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದಾರೆ, ತುಂಬ ಏನೋ ಒಂಥರ ನೆಗೆಟಿವ್ ಆಗಿ ರಿವ್ಯೂ ಹಾಕ್ತಾ ಇರೋದು, ನೆಗೆಟಿವ್ ಆಗಿ ತೋರಿಸೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವ್ರನ್ನ. ಬಟ್ ಏನೇ ಆದರೂ ನಾವು ಅವ್ರ ಫ್ಯಾನ್ಸ್ ಆಗಿ ಅವ್ರಿಗೆ ಒಳ್ಳೆ ರೀತಿನೇ ನಮಗೆ ಅವ್ರದ್ದು ಒಳ್ಳೆ ರೀತಿ ಗೊತ್ತಿದೆ ಗುರು ಅವ್ರು ಏನು ಅಂತ. ಅದನ್ನಾಗಲೇ ಬಿಗ್ ಬಾಸಲ್ಲಿ ನೋಡಿದ್ದಾರೆ. ಯಾಕಂದರೆ ಕಂಟಿನ್ಯೂ ನಾಟಕ ಆಡ್ಕೊಂಡು ಇರೋಕ್ಕಾಗಲ್ಲ. ಸರ್ವೈವ್ ಆಗಿ ರನ್ನರ್ ಅಪ್ ಆಗೋದು ಒಂದು ದೊಡ್ಡ ವಿಷಯ ಗುರು. ಸೊ ಈಗ ಡ್ರೋನ್ ಪ್ರತಾಪ್ ಅವ್ರು ರನ್ನರ್ ಅಪ್ ಆಗಿರೋದು, ಯಾರಿಗೆ ಆದ್ರೂ ಒಬ್ರು ಗೆದ್ದರು ಸೋತ್ರೆ ಬೇಜಾರೇನೋ ಇದ್ದೇ ಇರುತ್ತೆ. ಇವ್ರು ಹೋಗಿ ಬಂದು ಏನು ಮಾಡ್ತಾರೆ ಅಂತಂದರೆ, ನೀವು ಆ ಪ್ಲೇಸಲ್ಲಿ ಇರೋದು ಕರೆಕ್ಟಾ, ನೀವು ರನ್ನರ್ ಅಪ್ ಆಗಬೇಕಿತ್ತು, ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಅವ್ರು ಆಗಿದ್ದಾರೆ, ಅದಕ್ಕೆ ನಿಮ್ಗೆ ಬೇಜಾರಿಲ್ವಾ ಅಂತ ಕೇಳ್ತಾ ಇದ್ದಾಗ ಅವ್ರ ಒಳಗಡೆ ಒಂದು ಅನಿಸುತ್ತೆ, ಅವಾಗ ಅವ್ರು ಸ್ಪಾರ್ಕ್ ಆಗ್ತಾರೆ. ಸೊ ವಿನಯ್ ಅಣ್ಣನಿಗೆ ಆ ಮನಸ್ಸಲ್ಲಿ ಏನೂ ಇಲ್ಲ. ಈ ಇಂಟರ್ವ್ಯೂವರ್ ಕ್ವಶನ್ಸ್ ಕೇಳೋ ರೀತಿನೇ ತಪ್ಪಲ್ವ ಇವಾಗ? ಹೌದು, ಅದನ್ನು ಬಿಟ್ಬಿಟ್ಟು ಅವರು ಲೈಕ್ ಬೇರೆ ಏನಿದೆಯೋ ಫ್ಯೂಚರ್ ಕಡೆ ಗಮನ ಕೊಡಬೇಕು ಹೊರತು, ಅದನ್ನು ಆಗಿದ್ದನ್ನೇ ಅವ್ರು ಗೆದ್ದಾದ್ಮೇಲೆ ಸೋತಾದ್ಮೇಲೆ ಮತ್ತೆ ಅದನ್ನೇ ಕೇಳಿ ಅವ್ರಿಗೂ ಮನಸ್ಸಿಗೆ ಬೇಜಾರು ಮಾಡ್ತಾರೆ. ಆ್ಯಂಡ್ ಯಾರ ಬಗ್ಗೆ ಕೇಳಿರ್ತಾರಲ್ಲ ಡ್ರೋನ್ ಪ್ರತಾಪ್ ಅವರು ಇವು ಏನಾದ್ರು ಇಂಟರ್ವ್ಯೂ ನೋಡಿದ್ರೆ ಅವ್ರಿಗೂ ಬೇಜಾರಾಗ್ಬೋದು. ಎಸ್. ಸೊ ಇದಂತೂ ನನಗೆ ಅರ್ಥ ಆಗ್ತಿಲ್ಲ ಗುರು. ಅವ್ರ ಪಾಡಿಗೆ ಅವ್ರು ಜೀವನ ಮಾಡಿಕೊಂಡು ಒಂದು ಎಂಟರ್ಟೈನ್ ಮಾಡಿಕೊಂಡು ನಮಗೋಸ್ಕರ ಪೀಪಲ್ಗೋಸ್ಕರ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ನಾವು ಏನಕ್ಕೆ ಕೆದಿಕೊಂಡು ಇಲ್ದಿರೋದನ್ನೆಲ್ಲ ಹೇಳಕ್ ಹೋಗ್ಬೇಕು? ಅದೇ ಪಾಸಿಟಿವ್ ಮಾತಾಡಿ ಅಂತ ಹೇಳಿ ಪಾಸಿಟಿವ್ ಯಾರು ಮಾತಾಡ್ತಾರೆ? ಅದನ್ನೇ ಎಲ್ಲರೂ ಒಂದು ಮನ್ಸು ಮುಟ್ಕೊಂಡು ಹೇಳಿ. ಅವ್ರು ಡ್ಯಾನ್ಸ್ ಆಡ್ಬೇಕಾದ್ರೆ ಡ್ರೋನ್ ಪ್ರತಾಪ್ ಅವರು ಎಷ್ಟು ಜನ ಮನ್ಸಾರೆ ನೀವು ನಕ್ಕಿದ್ದೀರಾ, ಅವರು ಹೆಂಗೆ ಆಡಿರ್ಬೋದು ಡ್ಯಾನ್ಸ್, ಬಟ್ ಸ್ಟಿಲ್ ನೀವು ಮನ್ಸು ಮುಟ್ಕೊಂಡು ಹೇಳಿ ನೀವು ನಕ್ಕಿದ್ದೀರಾ ಅಂತಂದ್ರೆ ನಿಮ್ಗೊಂದು ಮನಶಾಂತಿ ಸಿಕ್ಕಿದೆ ಅಂತ. ಹೌದು. ಸುದೀಪ್ ಸರ್, ನಿಮ್ಗೊಂದು ಇನ್ಸಿಡೆಂಟ್ ನಡೆಯುತ್ತೆ ಬಿಗ್ ಬಾಸ್ ಫೈನಲ್, ನೀವು ನೋಡಿರ್ತೀರ ಸ್ನೇಹಿತರೆ. ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಒಂದು ಟಾಸ್ಕ್ ಇರುತ್ತೆ, ಎಲಿಮಿನೇಷನ್ ಟಾಸ್ಕ್, ಲಾಸ್ಟ್ ಫೈನಲ್ ಮೂಮೆಂಟಲ್ಲಿ ನಡೆಯೋದಂಥದ್ದು. ಅವಾಗ ಒಬ್ರು ಆನ್ ಸ್ಟೇಜಲ್ಲಿ ಒಂದು ಮೆಮಿ ಹಾಕ್ತಾರೆ, ಅಯ್ಯೋ ಸರ್ ಬಿಗ್ ಬಾಸ್ ಅವರು ಆಚೆ ಕಳಿಸ್ಬಿಡ್ತಾರೆ ಪ್ರಥಮ್ ಅವ್ರನ್ನ ಅಂತ, ಫೋನ್ ಎಲ್ಲ ಹೊಡೆದಾಕ್ಬಿಟ್ಟೆ ಸರ್, ನೋಡಿದ್ರೆ ಅದು ಪ್ರ್ಯಾಂಕ್ ಆಗೋಯ್ತು ಅಂತ ಸುದೀಪ್ ಸರ್ ಹೆಂಗ್ ನಗ್ತಿದ್ರು ಗೊತ್ತಾ, ಮಗು ತರ ನಗ್ತಿದ್ರು. ಅದಾದ್ಮೇಲೆ ಅವ್ರ ನಗು ನೋಡ್ಬಿಟ್ಟು, ಪ್ರಥಮ್ ಅವರೇ ನೀವು ನಕ್ಬೇಡ್ರಿ ರೀ, ನೀವು ನಕ್ಕರೆ ಆಮೇಲೆ ಇನ್ನೂ ಒಂದಷ್ಟು ಫೋನ್ಗಳು ಹೊಂಟೋಗುತ್ತೆ ಅಂತೆಲ್ಲ ಕಾಮಿಡಿ ಮಾಡಿದ್ರು. ಅವರು ಇನ್ನೋಸೆಂಟ್ ಇದ್ದಾರೆ ಅವರು. ಅದನ್ನ ನೀವು ತುಂಬಾ ಬೇರೆ ತರನೇ ಅವರು ನಮ್ಗೆ ಏನ್ ಬೇಕಾಗುತ್ತೆ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್, ಅದು ಯಾವ ರೂಪದಲ್ಲಾದ್ರೂ ಸಿಗ್ಬೋದು, ಎಂಟರ್ಟೈನ್ಮೆಂಟ್ ಸಿಗ್ಬೇಕಷ್ಟೇ. ನಾವು ಅಷ್ಟು ಬೆಳಗ್ಗೆ ಸಂಜೆ ಕೆಲಸ ಮಾಡಿ 1 hour ಬಂದು ಟಿವಿ ಮುಂದೆ ಕೂತ್ಕೊಂತೀವಿ ಅಂತಂದ್ರೆ ನಮ್ಗೊಂದು ಹ್ಯಾಪಿನೆಸ್ ಬೇಕು, ಒಂದು ಎಂಟರ್ಟೈನ್ಮೆಂಟ್ ಬೇಕು. ಸೊ ಅದಕ್ಕೋಸ್ಕರ ನಾವು ಟಿವಿ ಆಗಲಿ ಇನ್ನೊಂದಾಗಲಿ ನೋಡೋದು. ಅದು ಸಿಕ್ಕಿಲ್ಲ ಅಂತಂದಾಗ ಬೇಜಾರಾಗೇ ಆಗುತ್ತೆ. ಬಟ್ ಸ್ಟಿಲ್ ಯಾವುದೋ ಒಂದು ರೂಪದಲ್ಲಿ ಡ್ರೋನ್ ಪ್ರತಾಪ್ ಅವ್ರು ನಮ್ಮನ್ನ ರಂಜಿಸ್ತಾ ಇದ್ದಾರೆ. ಸೊ ಅದು ಖುಷಿ ಪಡಬೇಕು ಹೊರತು ಬೇಜಾರು ಮಾಡಿಕೊಂಡು ನಾವು ಅವ್ರು ಹಂಗೆ ಇವ್ರು ಹಿಂಗೆ ಅವ್ರದ್ದು ಹಳೇದೇನಾಗಿದೆ ಬಿಟ್ಬಿಡಿ ಸರ್, ಅದೆಲ್ಲ ನಮಗೆ ಬೇಡ. ಇವಾಗ ಏನು ಪ್ರೆಸೆಂಟ್ ಏನಿದೆಯಾ ಅದನ್ನು ನೋಡಿಕೊಂಡು ಬದುಕೋಣ. ಎಸ್. ಸೊ ಇನ್ ಕೇಸ್ ಏನಾದ್ರು ಡ್ರೋನ್ ಪ್ರತಾಪ್ ಅವ್ರು ಫಿಲಮ್ ಮಾಡಿದ್ರೆ ಅವ್ರಿಗೊಂದು ಇದನ್ನ ಕೊಟ್ಬಿಡೋಣ, ಏನು ಗೊತ್ತಾ, ಅವ್ರಿಗೆ ಸ್ಮೈಲಿಂಗ್ ಸ್ಟಾರ್ ಪ್ರತು ಅಂತ ಕೊಡೋಣ. ಆ್ಯಂಡ್ ಅವ್ರ ಸ್ಮೈಲಿಂಗಿಂದನೇ ಅವ್ರು ಫೇಮಸ್ ಆಗಿರೋದು. ಈ ಬಿರುದು ಅವ್ರಿಗೆ ಮ್ಯಾಚ್ ಆಗುತ್ತೆ, ಸ್ಮೈಲಿಂಗ್ ಸ್ಟಾರ್ ಡ್ರೋನ್ ಪ್ರತಾಪ್. ಹೆಂಗಿದೆ, ನಮ್ಮ ಒಂದು ಬಿರುದು ಕೊಡ್ತಾ ಇದೀವಿ. ಅಭಿಮಾನಿಗಳು ನೀವು ಕೂಡ ಏನು ಅದಕ್ಕೆ ಒಪ್ಪಿಗೆ ಕೊಡೋದು ಸ್ನೇಹಿತರೆ, ನೀವು ಅದನ್ನ ತಿಳಿಸಿ ನಮಗೆ. ಆಕ್ಚುಲಿ ನನಗೊಂದು ಕುತೂಹಲ ಇದೆ, ಇನ್ ಕೇಸ್ ಏನಾದ್ರು ಪ್ರತಾಪ್ ಅವರು ಫುಲ್ ಫೇಮಸ್ ಆಗ್ಬಿಟ್ಟು ಸ್ಟಾರ್ ಆಗ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಅವ್ರಿಗೆ ಏನು ಬಿರುದು ಕೊಡ್ಬೋದು? ಸೊ ತುಂಬ ಜನ ಇವಾಗ ಕಾಯ್ತಾ ಇರ್ತಾರೆ ನಮ್ಮ ನೆಚ್ಚಿನ ನಟರಿಗಾಗಲಿ ಯಾರೋ ಒಂದು ಬಿರುದು ಕೊಡೋಕ್ಕೆ. ಸೊ ಅದು ಆಡಿಯನ್ಸ್ ಕಡೆಯಿಂದನೇ ನಾವು ಕೊಡೋದು. ಸೊ ನಮ್ಮ ಅಪ್ಪುಗೂ ಅಷ್ಟೇ ಪವರ್ ಸ್ಟಾರ್ ಅಂತ ಕೊಟ್ಟಿದ್ದು ಶಿವರಾಜ್ ಕುಮಾರ್ ಅವರು. ಸೊ ಅದು ನಮ್ಗೆ ಅದು ಇಷ್ಟ ಆಗಿದೆ, ನಾವು ಹಂಗೆ ಒಪ್ಕೊಂಡ್ವಿ. ಸೊ ಅದೇ ಥರನೇ ಇವಾಗ ನಮ್ಮ ಪ್ರತು ಅವ್ರಿಗೆ ನನಗನ್ಸಿ ಸ್ಮೈಲಿಂಗ್ ಸ್ಟಾರ್ ಕೊಡೋಣ ಅಂತ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಗುರು, ನಗು ಕ್ಯೂಟ್ ಆಗಿದೆ ನಮ್ಮ ಪ್ರತುದು. ಸ್ಮೈಲಿಂಗ್ ಸ್ಟಾರ್ ಡ್ರೋನ್ ಪ್ರತಾಪ್ ಅಂತ ಕರಿಬೋದು. ಹಂಗೂ ಬೇಡ, ಸ್ಮೈಲಿಂಗ್ ಸ್ಟಾರ್ ಪ್ರತು. ಎಲ್ಲರಿಗೂ ಈಗ ಪ್ರತು ಅಂತಾನೆ ಫೇಮಸ್ ಇವಾಗ. ಅಯ್ಯೋ ಕಮೆಂಟ್ಸ್ಗಳು ಏನ್ ಗುರು, ಅದು ಅಭಿಮಾನಿಗಳು, ನಾವು ಅಭಿಮಾನಿಗಳಲ್ಲಿ ಹೌದು ನಾವು ಇದೀವಿ ಅಂತಲ್ಲ, ಬಟ್ ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಸಪ್ರೇಟ್ ಫ್ಯಾನ್ ವರ್ಗ ಆಗ್ಬಿಡೈತಿ ಇವಾಗ. ಸೊ ಅವರು ನಮ್ಮ ಕಮೆಂಟ್ ಮೂಲಕ ನಮಗೂ ಕೂಡ ಬೆಳೆಸ್ತಾ ಇದ್ದಾರೆ, ನಮಗೂ ಇನ್ನೂ ವ್ಯೂಸ್ ಆಗ್ತಾ ಇದೆ ಜಾಸ್ತಿ ಅದರಲ್ಲಿಂದ. ಸೊ ನನ್ಗೆ ಖುಷಿ ಆಯ್ತು ಗುರು. ಆಕ್ಚುಲಿ ಯಾರೋ ಒಬ್ರು ಒಳ್ಳೇದು ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನ ಪ್ರೋತ್ಸಾಹ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಒಳ್ಳೆ ಕೆಲಸನೇ ಸ್ನೇಹಿತರೆ. ಅದು ನೀವು ನಮ್ಮ ಮೇಲೆ ಬೆಂಬಲ ಇಕ್ಕಿ ನಮ್ಮನ್ನು ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ರೆ, ಆ್ಯಂಡ್ ಅದಕ್ಕೆ ವೆರಿ ಥ್ಯಾಂಕ್ಸ್ಫುಲ್ ಟು ಯು. ಸೊ ಇನ್ನೊಂದೇನಪ್ಪ ಅಂತಂದ್ರೆ, ಒಟ್ನಲ್ಲಿ ಕನ್ಫರ್ಮು ಇನ್ನೊಂದು ಅಫಿಷಿಯಲಿ ಅನೌನ್ಸ್ಮೆಂಟ್ ಅವ್ರ ಬಾಯಿಂದನೇ ಬರಬೇಕು. ಬಟ್ ಫಾರ್ ಗಾಡ್ ಗ್ರೇಸ್ ಅದು ನಿಜ ಆಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ.
ಆ್ಯಂಡ್ ಇವಾಗ ಸಬ್ಸ್ಕ್ರೈಬರ್ಸ್ ಕೂಡ 3K ಕೂಡ ಕಂಪ್ಲೀಟ್ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ 3K ಕೂಡ ಕಂಪ್ಲೀಟ್ ಆಯಿತು ಇವತ್ತು ಮಾರ್ನಿಂಗು. ಸೊ ಇವತ್ತು ಮಾರ್ನಿಂಗ್ ಇವಾಗೇ ನೋಡಿದ ತಕ್ಷಣ ನಾವು ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇದನ್ನು ಮೇನ್ ಪಾಯಿಂಟ್ ನಮ್ಗೆ ಇದ್ದಿದ್ದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಿಮ್ಗೆ ಹೇಳೋಕ್ಕೆ ಹೊರಟಿದ್ದು ಫಿಲಮಲ್ಲಿ ಚಾನ್ಸ್ ಸಿಗುತ್ತೆ, ತುಂಬ ಜನ ಮಾತಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಅಂತ ಬಂದಿದ್ದು. ಬಟ್ ಅದಾದಮೇಲೆ ನೆಗೆಟಿವ್ ಪಾಯಿಂಟ್ ತೊಗೊಂಡಿದ್ದು ಏನಪ್ಪ ಅಂದರೆ ನಾನು ಮೊನ್ನೆ ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡ್ಬಿಟ್ಟು ಅದನ್ನು ತಲೆಯಲ್ಲಿದ್ದನ್ನು ಮಾತಾಡಲಿಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ಇವಾಗ. ಸೊ ನಿಮ್ಗೆ ಏನು ಅನಿಸುತ್ತೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಸರಿನಾ ಇಲ್ಲ ತಪ್ಪ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ಕೂಡ ಒಂದು ಡಿಬೇಟ್ ಮಾಡೋಣ. ಅದೇನು ತಪ್ಪು ಮಾಡಿದ್ದಾರೆ ಗುರು, ಅಂಥದ್ದೇನು ಮಾಡಿದ್ದಾರೆ ಪ್ರತಾಪ್ ಅವರು? ನಾನು ಈ ಕ್ವಶನ್ಸ್ ನಾನು ಬಿಗ್ ಬಾಸ್ ಅಲ್ಲಿ ಅವ್ರು ಆಟ ಆಡಿದ್ದಾರೆ, ಅವ್ರು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇರೋದು ವಿನಯ್ ಅವ್ರ ಜೊತೆ. ಬಿಗ್ ಬಾಸ್ ಅಲ್ಲಿ ಅವರು ಆಟ ಆಡಿದ್ದಾರೆ, ವಿನಯ್ ಅವರು ಆಟ ಆಡಿದ್ದಾರೆ. ವಿನಯ್ ಅವರು ಒಳ್ಳೆ ಆಟ ಆಡಿದ್ದಾರೆ, ನಾವು ವಿನಯ್ ಅವ್ರ ಬಗ್ಗೆ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ವಿನಯ್ ಫ್ಯಾನ್ಸ್ ಅವ್ರ ಮೇಲೆ ಬೇಜಾರು ಮಾಡ್ಕೊಂಡು ಇಲ್ಲ, ವಿನಯ್ ಫ್ಯಾನ್ಸ್ ನಾನು ಇದ್ದೀನಪ್ಪ, ವಿನಯ್ ಇದ್ದಾರೆ. ನಾನು ಇದ್ರಲ್ಲಿ ವಿನಯ್ ಅಣ್ಣ ನಾನು ತಗೊಂತಾನೆ ಇಲ್ಲ. ವಿನಯ್ ಅಣ್ಣ ಅವ್ರ ಪಾಡ್ಗೋರು ಅವರೇ, ಇವರು ಇಂಟರ್ವ್ಯೂ ಅವರು ಪ್ರೈವೇಟ್ ಅವ್ರ ಗುರು, ಯಾರೋ ನಮ್ ದೊಡ್ಡ ದೊಡ್ಡ ಮೀಡಿಯಾಗಳು ಅಲ್ಲ, ಯಾರೋ ಪ್ರೈವೇಟ್ ಅವ್ರು ಹೋಗ್ಬಿಟ್ಟು ಸುಮ್ಮನೆ ಏನೇನೋ ಕ್ವಶನ್ಸ್ಗಳು ಕೇಳ್ತಾರೆ. ಅದು ತಡ ಬುಡ ಇಲ್ಲ ಅಂತ ಹೇಳ್ತಾರಲ್ಲ, ಆ ತರ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಒಂದು ಏನೋ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಒಳ್ಳೇದು ಹಂಚ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇವರು ಇಲ್ದಿರೋ ಕ್ವಶನ್ಸ್ ಕೇಳ್ಕೊಂಡು ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ, ಅದು ಟಾಂಟ್ ಮಾಡೋ ಥರನೇ ಇರುತ್ತೆ. ಸೊ ಅದನ್ನ ಕೇಳೋದು ಬೇಡ ಅಂತ ನಮ್ಗೆ ಅನ್ಸುತ್ತೆ. ಸೊ ಸ್ನೇಹಿತರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3K ಕಂಪ್ಲೀಟ್ ಆಗಿದೆ ಆಗಲೇ. ಇನ್ನೊಂದು ಮಂತಲ್ಲಿ ನಮ್ಗೊಂದು ಸ್ವಲ್ಪ ಟಾರ್ಗೆಟ್ ಇದೆ ಗುರು, ಒಂದು 10K ಆಗಿಬಿಡ್ಲಿ ಅಂತ ನಮಗೂ ಫುಲ್ ಆಸೆ ಇರುತ್ತೆ. ಸೊ ನಿಮ್ಮಿಂದನೂ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡಬೇಕು. ಮಾನಿಟೈಸೇಷನ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ನಿಮ್ಗೊಂದು ವಿಡಿಯೋ ಕೂಡ ಮಾಡಿ ಹಾಕಿದ್ವಿ. ಅದು ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಸೊ ನೆಕ್ಸ್ಟ್ ನಮಗೆ ಎಷ್ಟು ಅಮೌಂಟ್ ಬಂತು ಅಂತ ಕೂಡ ಆ ವಿಡಿಯೋ ಕೂಡ ನಿಮಗೆ ಮಾಡಿ ತಿಳಿಸ್ತೀವಿ. ಆ್ಯಂಡ್ ಮಾನಿಟೈಸೇಷನ್ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀವಿ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಅದಕ್ಕೂ ಮುಂಚೆ ಒಂದು 10K ಸಬ್ಸ್ಕ್ರಿಪ್ಷನ್ ಹಂಗೆ ಹೊಡೆದ್ಬಿಟ್ರೆ ನಿಮ್ಮ ಕಡೆಯಿಂದ ನಮ್ಗೆ ಬಂದ್ಬಿಟ್ರೆ ನಾವು ಹಂಗೆ ಒಂದು ವಿಡಿಯೋ ಮಾಡಿ ಏನು ಮಾಡಬೇಕು ಅನ್ನೋದು ಒಂದು ಸಜೆಷನ್ ಕೊಡಿ. ನೀವು ಯಾವ ಕಂಟೆಂಟ್ ಬಗ್ಗೆ ಮಾಡಬೇಕು ಅನ್ನೋದು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ನಿಮಗೆ ಕೊಡ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್ ಗುರು.